ಕೆಆರ್ ಪುರಂನ ಬಿಸಿಎಂ ಹಾಸ್ಟೆಲ್ಗೆ ಸ್ವಂತ ಕಟ್ಟಡವೇ ಇಲ್ಲ. ಖಾಸಗಿ ಕಟ್ಟಡದಲ್ಲಿ 2-3 ವರ್ಷಗಳಿಂದ ನಡೀತಾ ಇದೆ ಸರ್ಕಾರಿ ಬಿಸಿಎಂ ಹಾಸ್ಟೆಲ್. ಸುಮಾರು 4 ಅಂತಸ್ತಿನ ಕಟ್ಟಡದಲ್ಲಿ ಬಿಸಿಎಂ ಹಾಸ್ಟೆಲ್ ರನ್ ಆಗ್ತಾ ಇದೆ. ಅದೇ ಬಿಸಿಎಂ ಹಾಸ್ಟೆಲ್ ಕೆಳಗೆ ಇದೆ ಈ ಬಾರ್ ಅಂಡ್ ರೆಸ್ಟೋರೆಂಟ್. ಬಾರ್ ಮೇಲಿನ ಬಿಸಿಎಂ ಹಾಸ್ಟೆಲ್ ಅಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉಳ್ಕೊಂಡಿದ್ದಾರೆ. ಬೆಳಗ್ಗೆ ಆದರೆ ಶಾಲಾ ಕಾಲೇಜುಗಳಿಗೆ ಹೋಗುವಾಗಲೇ ಬಾರಿನ ದರ್ಶನ ಭಾಗ್ಯ ಮಕ್ಕಳಿಗೆ. ಸಂಜೆ ಕಾಲೇಜಿನಿಂದ ಬಂದಾಗಲೂ ಕೂಡ ಹೊತ್ತು ಮುಳುಗೋ ಟೈಮಲ್ಲಿ ಮದ್ಯದ ಘಾಟು ಮುಖಕ್ಕೆ ಹೊಡಿತಾ ಇರುತ್ತೆ. ತಿಂಗಳ ಹಿಂದಷ್ಟೇ ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓಪನ್ ಆಗಿದೆ ಎಂದು. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓಪನ್ ಆದಾಗಲಿಂದಲೂ ಕೂಡ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ನರಕ ಯಾತನೆ ಆಗಿದೆ. ಹಗಲು ರಾತ್ರಿ ಬಾರಿಗೆ ಬರುವಂತಹ ಕುಡುಕ ಮಹಾಶಯರಿಂದ ಗದ್ದಲ ಗಲಾಟೆ. ಕುಡುಕರ ಗಲಾಟೆಯಿಂದ ವಿದ್ಯಾರ್ಥಿಗಳ ಓದು ನಿದ್ರೆ ಇದಕ್ಕೆಲ್ಲ ತೊಂದರೆ ಆಗ್ತಾ ಇದೆ. ಡಿ.ಕೆ. ಸಾಹೇಬ್ರೇ ವಿದ್ಯಾರ್ಥಿಗಳ ಭವಿಷ್ಯವನ್ನ ಈ ಬಾರಿನಿಂದ ಕಾಪಾಡಬೇಕು. ಡಿ.ಕೆ. ಶಿವಕುಮಾರ್ ಅವರು ಕೂಡ ತಮಿಳುನಾಡು ಸಿಎಂ ವಿಜಯ್ ರೀತಿಯಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಬೇಕು. ಮಾಡಿ, ಇಟ್ಸ್ ಅವರ್ ಹಂಬಲ್ ರಿಕ್ವೆಸ್ಟ್. ಇದು ಯಾಕೆ ಅಂತಂದ್ರೆ ಈ ಬಾರ್ ಪ್ರಾರಂಭವಾಗಿ ಕೇವಲ 1 ತಿಂಗಳಾಗಿದೆ. ಅದಕ್ಕೂ ಮುಂಚೆಯಿಂದ ಕೂಡ ಬಿಸಿಎಂ ಹಾಸ್ಟೆಲ್ ಇತ್ತು. ನೀವು ಅದನ್ನು ಬಿಡಿ, ಯಾವುದೋ ಪ್ರೈವೇಟ್ ಬಿಲ್ಡಿಂಗಲ್ಲಿ ಬಿಸಿಎಂ ಹಾಸ್ಟೆಲ್ ಅನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸರ್ಕಾರಿ ಹಾಸ್ಟೆಲ್ ಸ್ವಾಮಿ, ಅದು ಸರ್ಕಾರಿ ಹಾಸ್ಟೆಲ್ ಅನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾದರೆ ಬಿಸಿಎಂ ಹಾಸ್ಟೆಲ್ ಅನ್ನು ಕಟ್ಟೋದಕ್ಕೆ ಕೊಟ್ಟಂತಹ ಕಾಸು ಎಲ್ಲಿ ಹೋಯ್ತು? ಆ ದುಡ್ಡೆಲ್ಲಿ ಹೋಯ್ತು? ಈಗ ಜಾಗ ಅಲರ್ಟ್ ಆಗಿದೆ, ಫಂಡ್ ರಿಲೀಸ್ ಆಗಿದೆ, ಯಾರೋ ಹಾಸ್ಟೆಲ್ ಮಾಡ್ತೀನಿ ಅಂತ ಹೇಳಿ ಮುಂದೆ ಬರಲ್ಲ. ಒಂದು ವೇಳೆ ಹಂಗೇನಾದರೂ ಕೊಟ್ಟಿರಬೇಕು. ಕೊಟ್ಟಿದ್ದ ದುಡ್ಡನ್ನು ಯಾರೋ ಖಾಲಿ ಮಾಡಿರಬೇಕು. ಅದಕ್ಕೆ ಅಲ್ಟರ್ನೇಟಿವ್ಲಿ ಬೇರೆ ಏನಾದರೂ ಒಂದು ದಾರಿ ಮಾಡಿಕೊಂಡು ಈ ರೀತಿಯಾದಂತಹ ಪ್ರೈವೇಟ್ ಬಿಲ್ಡಿಂಗಲ್ಲಿ ಹಾಸ್ಟೆಲ್ ನಿರ್ಮಾಣ ಮಾಡಿರಬೇಕು. ಹೀಗೆ ಬಿಸಿಎಂ ಹಾಸ್ಟೆಲ್ ನಿರ್ಮಾಣ ಮಾಡಿದಂತಹ ಕೆಳ ಫ್ಲೋರ್ನಲ್ಲಿ, ಗ್ರೌಂಡ್ ಫ್ಲೋರ್ನಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓಪನ್ ಆಗಿದೆ. ವಿದ್ಯಾರ್ಥಿಗಳ ಓದಿಗೆ, ಅವರ ನಿದ್ರೆಗೆ ಎಲ್ಲದಕ್ಕೂ ಕೂಡ ಈ ಬಾರ್ ಘಾಸಿ ಮಾಡ್ತಾ ಇದೆ. ರಿಕ್ವೆಸ್ಟಿಂಗ್ ಟು ಸಿಎಂ ಡಿ.ಕೆ. ಶಿವಕುಮಾರ್, ದಯವಿಟ್ಟು ನೀವು ಕೂಡ ತಮಿಳುನಾಡು ಸಿಎಂ ಥರ ಇದರ ಮೇಲೆ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿ. ಮೊನ್ನೆ ಗುಟ್ಕ ಪಾನ್ ಮಸಾಲಗಳನ್ನು ಬಂದ್ ಮಾಡ್ತೀನಿ, ಮಾದಕ ವಸ್ತುಗಳನ್ನು ಮತ್ತು ಬರೋ ವಸ್ತುಗಳು ಯಾವುದಾದ್ರೂ ಇದ್ದರೆ ಅದನ್ನು ನಿಷೇಧ ಮಾಡಿಬಿಡ್ತೀನಿ ಅಂತ ಹೇಳಿದ್ರಲ್ಲ. ವಿದ್ಯಾರ್ಥಿಗಳ ಓದಿಗೆ, ಅವರ ಭವಿಷ್ಯಕ್ಕೆ, ಅವರ ದಿನಚರಿಗಳಿಗೆ, ಅವರ ನಿದ್ರೆಗೆ ತೊಂದರೆ ಆಗ್ತಾ ಇದೆ. ಪ್ಲೀಸ್ ಇದರ ಮೇಲೆ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿ. ಇನ್ನು ಇದರ ಬಗ್ಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ನೀಡಿರುವಂತಹ ಪ್ರತ್ಯಕ್ಷ ವರದಿ ಒಂದಿದೆ. ಆ ವರದಿಯನ್ನು, ರಿಪೋರ್ಟನ್ನು ನೋಡ್ಕೊಂಬರೋಣ. ಎಸ್, ರಿಪೋರ್ಟ್ ಪ್ಲೀಸ್. ಶಿಕ್ಷಕ್ಕಾಗಿ ಮಕ್ಕಳನ್ನ ಪೋಷಕರು ಹಾಸ್ಟೆಲ್ಗೆ ಸೇರಿಸ್ತಾರೆ. ಆದ್ರೆ ಹಾಸ್ಟೆಲ್ ಇರುವಂತಹ ಜಾಗ ಎಂತದ್ದು ಅನ್ನೋದು ಒಂದು ಕ್ಷಣ ನೀವು ಆಶ್ಚರ್ಯ ಪಡಬೇಕಾಗುತ್ತೆ. ಯಾಕಂದ್ರೆ ಮಕ್ಕಳು ಓದಿ ಉತ್ತಮ ಪ್ರಜೆಗಳಾಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಇಂತಹ ಒಂದು ಹಾಸ್ಟೆಲ್ ಪಕ್ಕದಲ್ಲೇ ಇದೀಗ ಒಂದು ಬಾರ್ ಓಪನ್ ಆಗಿರುವಂತದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ನಾನು ಇದೀಗ ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಆವಳಹಳ್ಳಿ ಮುಖ್ಯ ರಸ್ತೆ ಏನಿದೆ, ಸೊ ಇಲ್ಲಿ ಈಗ ಒಂದು ಹಾಸ್ಟೆಲ್ ಅನ್ನ ಇರುವಂತದ್ದು. ಸೊ ಇದರ ಕೆಳಗಡೆನೆ ಏನು ಒಂದು ಸ್ಪಿರಿಟ್ಸ್, ಶ್ರೀಮನ್ ಗ್ರಾಜುಯೇಟರ್ ಸ್ಪಿರಿಟ್ಸ್ ಅನ್ನೋದು ಒಂದು ಓಪನ್ ಆಗಿರುವಂತದ್ದು. ಕಳೆದ 2-3 ವರ್ಷಗಳಿಂದ ಈ ಒಂದು ಹಾಸ್ಟೆಲ್ ಇರುವಂತದ್ದು. ಅದರ ಕೆಳಗಡೆನೆ ಈಗ ಬಾರು ಕಳೆದ 1 ತಿಂಗಳ ಹಿಂದೆನೆ ಓಪನ್ ಆಗಿರುವಂತದ್ದು. ನೀವು ನೋಡ್ತಾ ಇರುವಂತಹ ದೃಶ್ಯಗಳಲ್ಲಿ ಈ ಒಂದು ಬಾರ್ ಏನಿದೆ, ಸೊ ಈ ಒಂದು ಬಾರು ಇದು ಏನು ಕಳೆದ 1-1.5 ತಿಂಗಳಿಂದನೇ ಓಪನ್ ಆಗಿರುವಂತಹ ಬಾರು. ಈ ಒಂದು ಬಾರು ಇದು ಮೇಲೆ ನಮ್ಮ ಕ್ಯಾಮ್ರಾಮನ್ ಪ್ಯಾನ್ ಮಾಡ್ತಾರೆ. ಸೊ ಅವರು ಏನು ಗ್ರೀನ್ ಕಲರ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಈ ಒಂದು 2 ಫ್ಲೋರ್ಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಾಸವಾಗಿರುವಂತದ್ದು. ಜೊತೆಗೆ ಏನಂದ್ರೆ ಇದೊಂದು ಬಿಸಿಎಂ ಹಾಸ್ಟೆಲ್ ಆಗಿರುವಂತದ್ದು. ಸೊ ಹಾಗಾಗಿ 100ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಈ ಒಂದು ಹಾಸ್ಟೆಲ್ ನಲ್ಲಿ ವಾಸ ಮಾಡ್ಕೊಂಡಿರೋದು. ವಿವಿಧ ಏನು ತರಗತಿಗಳಿಗೆ ಹೋಗ್ತಾ ಇರುವಂತದ್ದು, ಮತ್ತೆ ಕಾಲೇಜ್ಗಳಿಗೆ ಹೋಗ್ತಾ ಇರುವಂತದ್ದು. ಮತ್ತೆ ಇಲ್ಲಿ ಕಳೆದ 2 ವರ್ಷಗಳಿಂದನೂ ಈ ಒಂದು ಹಾಸ್ಟೆಲ್ ಇತ್ತು. ಆದ್ರೆ ಇತ್ತೀಚೆಗೆ ಈ ಒಂದು ಶ್ರೀಮನ್ ಗ್ರಾಡಿಯೇಟರ್ ಅನ್ನೋ ಹೋಟೆಲ್ ಮತ್ತೆ ಅಂದ್ರೆ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಆಗಿರುವಂತದ್ದು. ಇದರಿಂದ ಸಾಕಷ್ಟು ಯುವಕರಿಗೆ ಇದರಿಂದ ತೊಂದರೆ ಆಗ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಒಂದೇ ಒಂದು ಕಾಮನ್ ಎಂಟ್ರೆನ್ಸ್ ಇರುವಂತದ್ದು. ಅಂದ್ರೆ ಈ ಒಂದು ಕಾಮನ್ ಎಂಟ್ರೆನ್ಸ್ ಏನ್ ಬರುತ್ತೆ, ಸೊ ಈ ಒಂದು ಕಾಮನ್ ಎಂಟ್ರೆನ್ಸ್ ಪಕ್ಕದಲ್ಲೇ ಏನು ಒಂದು ಇದು ಒಂದು ಹೋಟೆಲ್ ಬರುತ್ತೆ. ಸೊ ಇಲ್ಲೇ ಮೂಲಕ ಅವರು ವಿದ್ಯಾರ್ಥಿಗಳು ಸಹ ಒಂದು ಹೋಗುವಂತದ್ದು. ಜೊತೆಗೆ ಈ ಒಂದು ವಿದ್ಯಾರ್ಥಿಗಳು ಹೋಗುವಂತ ಸಂದರ್ಭದಲ್ಲಿ ಇಲ್ಲೇ ಕಳೆದ 1 ತಿಂಗಳಿಂದ ಬಾರ್ ಓಪನ್ ಆಗಿರುವಂತದ್ದು. ಜೊತೆಗೆ ಏನಂದ್ರೆ ಈ ಒಂದು ಕಾಮನ್ ಎಂಟ್ರೆನ್ಸ್ ಯೂಸ್ ಮಾಡ್ಕೊಂಡೆ ವಿದ್ಯಾರ್ಥಿಗಳು ಹೋಗ್ಬೇಕಾಗುತ್ತೆ. ಹಾಗಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳ ತೊಂದರೆ ಬಗ್ಗೆ ಈಗಾಗಲೇ ಒಂದು ಇಲಾಖೆ ಮಟ್ಟಕ್ಕೂ ಸಹ ಸೂಚನೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಏನಂದ್ರೆ ಈಗ ವಾರ್ಡನ್ ಅವರನ್ನು ಸಹ ಒಂದು ಕೇಳುವಂತ ಸಂದರ್ಭದಲ್ಲಿ ಈ ಒಂದು ಬಾರ್ ಏನಿದೆ ಇದು ಕಳೆದ 1 ತಿಂಗಳ ಹಿಂದೆ ಬಂದಿರುವಂತಹ ಬಾರು. ಮತ್ತೆ ಜೊತೆಗೆ ಏನಂದ್ರೆ ನಾವು 2-3 ವರ್ಷಗಳಿಂದ ಈ ಹಾಸ್ಟೆಲ್ ನಲ್ಲಿ ವಾಸವಾಗಿದ್ವಿ. ಜೊತೆಗೆ ಈಗ ನಮ್ಮ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದು ಈಗ ಒಂದು ನಾವು ಶಿಫ್ಟ್ ಮಾಡುವಂತ ಕೆಲಸವನ್ನು ಸಹ ಮಾಡ್ತಾ ಇದ್ವಿ. ಆದ್ರೆ ಓನರು ಬೇರೆಯವರಿಗೆ ಬಾಡಿಗೆ ಕೊಟ್ಟಿರೋದ್ರಿಂದ ನಾವು ಅವ್ರನ್ನು ಸಹ ಪ್ರಶ್ನೆ ಮಾಡೋಕೆ ಆಗೋದಿಲ್ಲ. ಹಾಗಾಗಿ ಈಗ ಏನು ಇರುವಂತದ್ದು ನಾವು
ಬೇಗ ಆದಷ್ಟು ಬೇಗ ಶಿಫ್ಟ್ ಮಾಡಿಕೊಂಡು ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ನಾವು ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದೀವಿ ಮಾತನ್ನ ಹೇಳ್ತಾ ಇರುವಂತದ್ದು. ಜೊತೆಗೆ ಏನಂದ್ರೆ ಈ ರೀತಿ ವಿದ್ಯಾರ್ಥಿಗಳು ಇರುವಂತಹ ಕಡೆಗಳಲ್ಲಿ ಬಾರ್ಗಳು ಇದ್ರೆ ಎಷ್ಟು ಸೂಕ್ಷ್ಮವಾಗುತ್ತೆ ಮತ್ತೆ ಅವರ ಒಂದು ಭವಿಷ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅದನ್ನು ಸಹ ಗಮನಿಸಬೇಕಾಗುತ್ತೆ. ಹಾಗಾಗಿ ಆದಷ್ಟು ಬೇಗ ಹಿರಿಯ ಅಧಿಕಾರಿಗಳು ಮತ್ತೆ ಈ ಸಂಬಂಧಪಟ್ಟ BCM ಹಾಸ್ಟೆಲ್ ಯಾರು ಬರುತ್ತೆ ಅವರು ಇದನ್ನ ಶಿಫ್ಟ್ ಮಾಡಬೇಕು ಅನ್ನೋದು ಸಹ ಇಲ್ಲಿನ ವಿದ್ಯಾರ್ಥಿಗಳ ಆಗ್ರಹ ಆಗುವಂಥದ್ದು. ಮತ್ತೆ ಜೊತೆಗೆ ವಾರ್ಡನ್ ಅವರು ಸಹ ಏನು ಈಗ ಹೇಳಿರುವಂತೆ ನಾವು ಆದಷ್ಟು ಬೇಗ ಈಗ ಬೇರೆ ಕಡೆ ಜಾಗವನ್ನ ನೋಡ್ತಾ ಇದೀವಿ. ಜೊತೆಗೆ ಏನಂದ್ರೆ ಜಾಗ ನೋಡಿಬಿಟ್ಟು ಇಲ್ಲಿನ ಶಿಫ್ಟ್ ಮಾಡ್ತೀವಿ. ಆದ್ರೆ ವಿದ್ಯಾರ್ಥಿಗಳು ಏನಿದ್ದಾರೆ ಅವ್ರಿಗೆ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಗಳು ನಡೀತಾ ಇದೆ. ಹಾಗಾಗಿ ನಾವು ಈಗ ಸಡನ್ ಆಗಿ ಶಿಫ್ಟ್ ಮಾಡಿದ್ರೆ ಎಲ್ಲರಿಗೂ ಸಹ ತೊಂದರೆ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇರುವಂತ. ಹಾಗಾಗಿ ಆದಷ್ಟು ಬೇಗ ವಿದ್ಯಾರ್ಥಿಗಳು ಮತ್ತೆ ಎಕ್ಸಾಮ್ಗಳನ್ನು ಮುಗಿದ ನಂತರ ಇಲ್ಲಿನ ಹಾಸ್ಟೆಲ್ ಏನಿದೆ ಅದನ್ನ ಶಿಫ್ಟ್ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಅರುಣ್ ಕುಮಾರ್, ಅಶ್ವೇಗ ನ್ಯೂಸ್, ಬೆಂಗಳೂರು. ಇದು ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ನೀಡಿದಂತಹ ಪ್ರತ್ಯಕ್ಷ ವರದಿ. ಅರುಣ್ ಹೇಳ್ತಾ ಇದ್ರು ಆ ಬಾರಿನ ಪಕ್ಕದಲ್ಲಿನೇ ಒಂದು ಕಾಮನ್ ಎಂಟ್ರೆನ್ಸ್ ಇದೆ, ಎಕ್ಸಿಟ್ ಇದೆ, ಹಂಗೆ ವಿದ್ಯಾರ್ಥಿಗಳು ಹೋಗಬೇಕು ಬರಬೇಕು ಅನ್ನುವಂಥದ್ದು. ಅಂದರೆ ನೆಗೆಟಿವ್ ಥಿಂಗ್ಸ್ಗಳು ಓದುವಂತಹ ಏಕಾಗ್ರತೆಯ ಮೆದುಳಿಗೆ ಬಹಳ ಬೇಗ ಅಟ್ರಾಕ್ಟ್ ಮಾಡಿಬಿಡುತ್ತೆ. ಸೊ ಹಾಗೆ ಮಕ್ಕಳು ಹೀಗೆ ನೆಗೆಟಿವ್ ಥಿಂಗ್ಸ್ ಕಡೆಗೆ ಹೋಗದಿರಲಿ ಅನ್ನುವಂತಹ ಕಳಕಳಿಯಿಂದ ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಳ್ತಾ ಇರೋದು ಏನು ಅಂತಂದರೆ, ಈ ತರಹದ ಬಾರ್ಗಳನ್ನು ಹುಡುಕಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿಸಿ, ಲೈಕ್ CM ವಿಜಯ್ ಅವರು ಮಾಡ್ತಾ ಇದ್ದಾರಲ್ಲ ತಮಿಳ್ನಾಡಲ್ಲಿ, ಆ ರೀತಿಯಾಗಿ ಮಾಡಿ. ಹಂಗೆ ಮಾಡಿದರೆ ಜನ ಇನ್ನೂ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಯಾಕೆ ಅಂತಂದರೆ ದೇವಸ್ಥಾನಗಳ ಪಕ್ಕ, ಶಾಲಾ ಕಾಲೇಜುಗಳ ಪಕ್ಕ ಮಕ್ಕಳು ವಾಸ ಮಾಡ್ತಾ ಇರುವಂತಹ ನಿಮ್ಮದೇ ಸರ್ಕಾರದ BCM ಹಾಸ್ಟೆಲ್, ಅದು ಯಾರು ಗುತ್ತಿಗೆ ಕೊಟ್ಟಿದ್ದಾರೋ, ಅದು ಯಾವ ಪ್ರೈವೇಟ್ ಬಿಲ್ಡಿಂಗಲ್ಲಿ ಆ BCM ಹಾಸ್ಟೆಲನ್ನು ಮಾಡಿದ್ದಾರೋ ದೇವರೇ ಬಲ್ಲ. ಸೊ ಆ ವಿದ್ಯಾರ್ಥಿಗಳ ಭವಿಷ್ಯವನ್ನು, ಅವರ ಏಕಾಗ್ರತೆಯನ್ನು, ಅವರ ವಿದ್ಯಾಭ್ಯಾಸವನ್ನು ಎಲ್ಲವನ್ನು, ಅವರ ದಿನಚರಿಗಳನ್ನು ಎಲ್ಲವನ್ನು ಕೂಡ ತಲೆಯಲ್ಲಿಟ್ಕೊಂಡು ಗಮನದಲ್ಲಿಟ್ಕೊಂಡು ಸ್ವಲ್ಪ ಆ್ಯಕ್ಷನ್ಗೆ ಇಳಿರಿ.